ಜನಾಂಗದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಿ ಮುನಂಟಣ್ಣವರೇ ಹಾಗೂ ನಮ್ಮ ಅಪ್ಪಿಯವರೇ, ಬೆಳಮಣ್ಣ ಆನಂದಣ್ಣವರೇ, ಹಾಗೂ ನನ್ನ ಜನಾಂಗದ ನನ್ನ ಸಮುದಾಯದ ದೀಪಗಳಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಕೊಸರಡ್ಪಲ್ಲಿ ನಮ್ಮ ಕೊಸುವನ್ನವರೇ. ನಾವು ಕೊಸುವ ಅಂದ್ರೆ ನಮಗೆ ಒಂಥರ ಚಂದ, ಇದು ತಿಟ್ಕೋದಪ್ಪ ನಾವು ಅಥವಾ. ಹಾಗೂ ನಮ್ಮ ಗೊಲ್ಲಳ್ಳಿ ವೆಂಕಟೇಶ್ವರವರೇ, ನಮ್ಮ ಚಿನ್ನಪ್ಪವರೇ, ನಮ್ಮ ರಾಜು ಅವರೇ, ನಮ್ಮ ವಿಜಯಣ್ಣವರೇ, ಸೊ ನಮ್ಮ ಸೋಮು ಅವರೇ, ಹಾಗೂ ನಮ್ಮ TPS ಗೊತ್ತಿಲ್ಲ ಕೃಷ್ಣಣ್ಣವರೇ, ಮೆಕ್ಯಾನಿಕ್ ಮಾಮವರೇ, ಹಾಗೂ ವೇದಿಕೆ ಮೇಲೆ ಅಸಲರಾಗಿರ್ತಕ್ಕಂಥ ಎಲ್ಲ ಇವ್ರು ತಿಳ್ಕೊಂಡ್ಬೋದನ್ರ ಮಿಸ್ ಐತೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಹಾಲು ಉತ್ಪಾದಕರ ಅಧ್ಯಕ್ಷರು, ಮಾಜಿ TPS ತಾಲೂಕ್ ಪಂಚಾಯತಿಯವರು, ಈಗ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಫಿಷಿಯಲ್ಸು, ನಾಳೆ ಸಾಯಂಕಾಲ ಇನ್ನೊಂದು ಕರೆ ಮಾಡಿದ್ದೀನಿ. ಎಲ್ಲ ತಾಲೂಕು ಅಫಿಷಿಯಲ್ಸು, ಎಲ್ಲ PDOಗಳು ನಾನು ನಾಳೆ ಸಾಯಂಕಾಲಕ್ಕೆ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಪ್ರಬುದ್ಧ ವಿದ್ಯಾವಂತರು ಇವತ್ತು ನಾವು ಹೋಗಿ ನಮ್ಮ ಕೇರಳ ಕಡೆ ಪ್ರಚಾರ ಮಾಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಾವು ಸೋಲ್ತೀವಿ ಅನ್ನೋ ದಿಕ್ಸು ತೋರಿಸ್ತಾ ಇದೆ. ಇದರಲ್ಲಿ ನಾವುಗಳು ನೇನಂತ ಅಂತ ಏನಾದರೂ ಹತ್ಕೊಂಡಿದ್ದೀವಿ ಅಂತಂದರೆ ಆರು ಸೂಪಿಸ್ತಾರೆ ಮಾಮಂತ. 1931ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಬಂದಾಗ, ಜಾತಿ ವಿಂಗಡಣೆ ಅಂತ ಬಂದಾಗ, ಯಾರ್ಯಾರು ಯಾವ ಕೆಲಸ ಮಾಡ್ತಿದ್ರು ಅದು ತಕ್ಕಂಗೆ ಜಾತಿ ಮಾಡಬೇಕಂತ ಬಂದಾಗ 1931 ಅವಾಗ ಮೈಸೂರು ಮಹಾರಾಜರು ಒಡೆಯರಾಗಿದ್ದಾಗ ಆಗ ವಲಯ ಮಾದಿಗ ಅನ್ನೋದು ಬಂತು. ಕಾಲಕ್ರಮೇಣವಾಗಿ ಅದು ಹೇಳಲಿಕ್ಕೆ ಕೇಳಲಿಕ್ಕೆ ಸ್ವಲ್ಪ ಚಂದ ಕಾಣಿಸ್ತಾ ಇಲ್ಲ, ಅದು ಬೇಡ ಅಂದ್ಬಿಟ್ಟು ಕ್ರಮೇಣವಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬಂತು. ಈಗಲೂ ನನಗೂ ಜ್ಞಾಪಕ ಇದೆ, ನೀವೇನು ಕ್ಯಾಸ್ಟು ಅಂತಂದರೆ ನಾವು ಏಕೆಯವರು ಅಂತ ಕರಿತಾಯಿದ್ವಿ ಹಳ್ಳಿ ಕಡೆ. ಜ್ಞಾಪಕ ಇದೆಯಾ ಸುಬ್ಬು? ಹೌದಲ್ವಾ? ಅವರು ನಾವು ಆದಿ ದ್ರಾವಿಡ ಅಂತ ಕರಿತಾಯಿದ್ರು. ನಾನು ಸರ್ಕಾರಕ್ಕೆ, ಘನ ಸರ್ಕಾರಕ್ಕೆ ಹಾಗೂ ಎಲ್ಲ ಜಿಲ್ಲಾಧಿಕಾರಿಗಳು ಒಂದು ಮನವಿ ಮಾಡಿದ್ದೀನಿ ಮೊನ್ನೆ. ನಿಮಗೆ ಗೊತ್ತಿರಲಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ದಾವಣಗೆರೆ ಆ ಕಡೆ ಎಲ್ಲ 8 ಜಿಲ್ಲೆಗಳಲ್ಲಿ ಉಲ್ಟಾಗ್ಬಿಟ್ಟಿದೆ. ಏನು ಉಲ್ಟಾಗಿದೆ ಅಂತಂದರೆ, ಸೊ ಆ ಕಡೆ ನಮ್ಮ ಜಾತಿಯವ್ರನ್ನ ನಮ್ಮ ಆದಿ ಕರ್ನಾಟಕವ್ರನ್ನ ಆ ಕಡೆ ಆದಿ ದ್ರಾವಿಡವ್ರನ್ನ ಆದಿ ಕರ್ನಾಟಕ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನನ್ನ ಮಾತು ಹೇಳ್ತೀನಿ, ಮಾಜಿ ನಮ್ಮ ಮಂತ್ರಿಗಳು ಮತ್ತು ಇವರಾಗಿರ್ತಕ್ಕಂಥ ಸಂಸ್ಥೆಯಾಗಿರ್ತಕ್ಕಂಥ KH ಪುನ್ನಪ್ಪರ ಸರ್ಟಿಫಿಕೇಟು ಅವರು ಆದಿ ಕರ್ನಾಟಕ, ನಾವು ಆದಿ ಕರ್ನಾಟಕ. ಇದೇ ಸಮೀಕ್ಷೆ ಏನಾದರೂ ಮುಂದೆ ಹೋದಾಗ ಸೊ ನಾವೇನು ರಿಸಲ್ಟ್ ಕಂಡು ವೆಯ್ಟ್ ಮಾಡಬೇಕಾಗಲ್ಲ. ಇವತ್ತು ಸೋಲ್ತೀವಿ. ಇದೇ ಥರ ಕಂಟಿನ್ಯೂ ಆದರೆ ಏನಾಗುತ್ತೆ, ಇವತ್ತು ಸೋಲ್ತೀವಿ. ಇವತ್ತು ನಾವೇನು ಹೇಳ್ತೀವಿ, ನಾವು ಜನಗಣತಿ ಬರ್ತಾರೆ, ಮಿರಿಯಂ ಟಾಲ್ರ ಅಂತ ಕರೀತಾರೆ. ಅವಾಗ ಏನು ಹೇಳ್ತೀವಿ ನಾವು? ಇಲ್ಲ, మేము రైట్ కమ్యూనిటీలో ఉంటాం, ನಾವು ಬಲಗೈಯರು ಅಂತೀವಿ, మేము ಮಾಲವಲು ಅಂತೀವಿ. ಇನ್ನು ಸ್ವಲ್ಪ ಜೀನ್ಸ್ ಹಾಕಿರೋದು ನೀವು ಚೆಲುವಾಗಿಲ್ಲ ಅಂಟಾం. ಜೀನ್ಸ್ ಹಾಕಿರೋರು ಜೀನ್ಸ್ ಕೃಷ್ಣ ನೀನಲ್ಲ, ಅರ್ಥಲ್ಲ ಆಯ್ತಲ್ವಾ? ಈಗ ಏನಾಗ್ತದೆ, ಇನ್ನೂ ಸ್ವಲ್ಪ ಜಾಸ್ತಿ ಬಂತಾದಾಗ ನಮ್ಮಂಥವ್ರು ಏನೋ ದಲಿತರಪ್ಪ ಅಂತೀವಿ, ಗುಂಪಲ ಗೋವಿಂದ ಪೋಯಾರಿ. ದಲಿತರು ಅಂದರೆ ಗುಂಪಲ ಗೋವಿಂದ ಪೋಯಾರಿ, ಅದಲ್ವಾ? ನಾನು ಈಗ ನಿಮಗೆ ಈ ಡಿಸ್ಟಿಕ್ ಕಮಿಟಿ ಏನು ಮಾಡಿದ್ದಾರೆ, ನಮ್ಮೆಲ್ಲ ಸೇರಿ ಏನು ಮಾಡಿದ್ದಾರೆ, ಬೇಡ, ನಮ್ಮ ಜಾತಿನ ನಮ್ಮ ಹೇಳ್ಕೊಳ್ಳೋಕ್ಕೇನು ಕೀಳರಿಮೆ ಇಲ್ಲ. మేము పుట్టిండేది ఎప్పుడు పోదిది, ఎవరు పుట్టుతా ఎవరు అప్లికేషన్ వేసుకొచ్చిండలేదు. ఇప్పుడు మనము పాతకాలం మళ్ళీ వెళ్దామనేసి 1931ರಲ್ಲಿ ಏನು ನಮ್ಮನ್ನು ಕರೀತಾ ಇದ್ರೋ ಅದೇ ರೀತಿಯಾಗಿ ಎಲ್ಲರೂ ಬಂದು ಇವತ್ತು ನಾವೇನು ಮಾಡಬೇಕಾದ್ರು, ಯಾವುದಪ್ಪ ನಿಮ್ಮ ಜಾತಿ ಅಂದರೆ ನಿಮ್ಮ ಮಾಲೂರು ಅನ್ಕತ್ತಿರೋದು ಅದನ್ನು ಅನ್ಬೇಕಂತ ಏನು ಜಿಲ್ಲಾ ಕಮಿಟಿ ತೀರ್ಮಾನ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ನನ್ನ ಅಫಿಷಿಯಲ್ಸು, ಎಲ್ಲ PDOಗಳು, ಎಲ್ಲ ಟೀಚರ್ಸು, ನೀವು ನಾಳೆಯಿಂದನೇ ಇವತ್ತಿಂದನೇ ಅದನ್ನು ಆಂದೋಲನವನ್ನು ಸಾಗಿಸ್ಬೇಕು. ಎಲ್ಲೋ ಈ ಒಳ ಮೀಸಲಾತಿ ಏನು ಮೋಸ ಆಗ್ತಾಯಿದೆ ನಮಗೆ, ಆ ಮೋಸವನ್ನು ತಡಿಬೇಕು ಅನ್ನೋ ಸಂದರ್ಭಕ್ಕೆ ನಾವೆಲ್ಲ ಎಚ್ಚೆತ್ಕೊಂಡು ನಾಳೆ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಶಾಸಕರು ಬೆಂಗಳೂರು ಸೇರ್ಕೊತಾ ಇದ್ದೀವಿ. ಎಲ್ಲ ಒಂದು ಟಾಪ್ IAS ಅಧಿಕಾರಿಗಳು, KS ಅಧಿಕಾರಿ ನಾವು ಸೇರ್ಕೊತಾ ಇದ್ದೀವಿ. ಇದನ್ನು ಆಂದೋಲನವನ್ನು ಖಂಡಿತವಾಗ್ಲೂ ದೊಡ್ಡ ಮಟ್ಟಿಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನನಗೆ ಜವಾಬ್ದಾರಿ ವಹಿಸಿದಾಗ ಖಂಡಿತ ಬನ್ನಿ. ನಾನು ಕೇಳಿದೆ, ನಮ್ಮ ಮುನಂಟನ್ನು ಕೇಳಿದೆ, ನಾನು ಒಂದು 5 ದಿವಸ ಟೈಮ್ ಕೊಡೋಣ, ಭಾನುವಾರ ಮಾಡಿಕೊಡ್ತೀನಿ, 5,000 ಜನ ಸೇರಿಸ್ತೀನಿ ಅಂತ ಹೇಳಿದೆ. ನಾನು 5,000 ಜನ ಸೇರಿಸ್ತಾ ಇದ್ದೆ. ನಾನು ನೀವು ಇಲ್ಲ ಬ್ರದರ್ ಬೇಗ ಮಾಡಿಬಿಡಿ, ಇದಕ್ಕೆ ಓನ್ಲಿ ಫಾರ್ ಸೆಲೆಕ್ಟೆಡ್ ಮಾತ್ರ.
ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಧ್ಯಕ್ಷರನ್ನ ಇವ್ರು ಮಾತ್ರ ಕರೆದು ಇವತ್ತು ಮೀಟಿಂಗ್ ಮಾಡೋ ಪರಿಸ್ಥಿತಿ ಬಂತು ನಮಗೆ. ಸೊ ಅದರಿಂದ ನಮ್ಮಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕಮ್ಯುನಿಟಿದಲ್ಲಿ ನಮ್ಮ ಆ ಪಕ್ಷ ಈ ಪಕ್ಷ ನಮ್ಮಲ್ಲಿ ಇಲ್ಲ. ನಮ್ಮದೊಂದೇ ಪಕ್ಷ, ನಮ್ಮದು ಒಂದೇ ಪಕ್ಷ, ಒಲಿರ ಪಕ್ಷ ನಮ್ಮದು. ಅದಲ್ಲ, ನಾವು ಯಾರಿಗಾದ್ರೂ ಸಮಸ್ಯೆ ಆದರೆ ನಾವೆಲ್ಲ ಒಂದಾಗ್ತೀವಿ, ಯಾರೇ ಆಗಿರ್ಬೋದು ನಾವೆಲ್ಲ ಒಂದಾಗ್ತೀವಿ. ನಮ್ಮಲ್ಲಿ ತೀಟಿಗ್ಲಿಕ್ಕೋದು, ಬೆಂಕಿ ಇಟ್ಕೊಂಡು ಹೋಗೋದು, ಪೆಟ್ರೋಲ್ ಇಟ್ಕೊಂಡು ನಮ್ಮ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಯಾರು ನಮ್ಮ ಜನಪ್ರತಿ ನಾವೆಲ್ಲ ಆಗಿಲ್ಲ. ಕೆಲವು ಜನಪ್ರತಿ ನೋಡ್ತಾ ಇದ್ದೀನಿ, ಪೆಟ್ರೋಲ್ ಜೊತೆ ಬೆಂಕಿ ಪಟ್ಕೊಂಡು ಎತ್ಕೊಂಡು ಹೋಗ್ತಾವೆ, ಪೆಟ್ರೋಲ್ ಜೊತೆ ಬೆಂಕಿ ಪಟ್ಟು ಎತ್ಕೊಂಡು ಹೋಗ್ತಾವ್ರಿ. ಅಲ್ಲೇ ಅಂಕೆ ಅಲ್ಲೇ ಹಚ್ಚಿ ಬರೋಕ್ಕೆ. ಇದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ಜನಾಂಗಕ್ಕೆ ಬೆಂಕಿ ಇಟ್ಟಂಗೆ ಆಗ್ತದೆ ಇದು. ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಂಡು, ನಾನು ಹೊಸ ರಾಜಕಾರಣಿ, ನನಗೂ ನಮ್ಮ ತಂದೆ ತಾಯಿಗಳು ಯಾರು ರಾಜಕಾರಣದಲ್ಲಿ ಇರಲಿಲ್ಲ. ಒಟ್ಟು ನಾನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಬಾಬಾ ಅಂಬೇಡ್ಕರ್ ಸಾಹೇಬ್ರು ಏನಾದರೂ ಇದು ಸಂವಿಧಾನ ಕೊಟ್ಟಿಲ್ಲ ಅಂತಂದರೆ ಈ ಯೋಗ್ಯತೆ ನನಗೆ ಇರ್ತಾ. ನಾನೇನು ಮಾಡಿದೆ ಅನ್ನೋಕ್ಕಿಂತ ML ಆಗಿ ನಾನೇನು ಮಾಡಿದೆ ಅನ್ನೋಕ್ಕಿಂತ ನಾನಾಗಿ ನನ್ನ ಜನಾಂಗಕ್ಕೆ ಏನು ಮಾಡಿದೆ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಕೋಲಾರ ಜಿಲ್ಲೆದ ಎಲ್ಲೋ ಒಂದು ದಿಕ್ಕು ತಪ್ಪ ಒಂದು ರೀತಿಯಲ್ಲಿ ನಡೀತಾ ಇದೆ. ಒಂದೊಂದು ಸಲ ಪತ್ರಿಕಾ ಮಾಧ್ಯಮ ತೆಗೆದು ನೋಡಿದಾಗ ಒಂದೊಂದು ಸಲ ಅನಿಸುತ್ತೆ, ಏನಕ್ಕಪ್ಪ ಹುಟ್ಟಿದ್ದು ಈ ಜಾತಿಲಿ ಅನಿಸುತ್ತೆ. ಕೆಲವರಿಂದ ನಮ್ಮ ತೆಲುಗು ಒಂದು ಮಾತಾಡ್ತಾರೆ, ಕುಲಾನ್ ನಾನು ಸಾಡೋ ಅಂತ. ಯಾರೋ ಮಾಡೋ ತಪ್ಪಿಗೆ ಇಡೀ ಜನಾಂಗಕ್ಕೆ ನಮಗೆ ಕೆಟ್ಟಷ್ಟು ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇಡೀ ಕೋಲಾರ ಜಿಲ್ಲೆ 10 ವರ್ಷ ರಾಜಕಾರಣ ಮಾಡ್ತೀವಿ, ಯಾವತ್ತಾದ ನಮ್ಮ ಜನಾಂಗಕ್ಕೆ ಕೆಟ್ಟಷ್ಟು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ? ಸ್ಟೇಟ್ಮೆಂಟ್ ನಂಗೆ ಕೊಟ್ಟಿದ್ದೀನಾ? ನಂಗೆ ಕೊಟ್ಟಿಲ್ಲ. ನೋಡ್ತಾ ಇದ್ದೀನಿ ಎಷ್ಟು ಬೇಸತ್ತೋಗಿದೆ ಅಂತಂದರೆ ಅಷ್ಟು ಬೇಸತ್ತೋಗ್ತಿದೆ. ದಯವಿಟ್ಟು ನಾವು ನಮ್ಮ ಜನ ಯೂಸ್ ಮಾಡಿಕೊಂಡು ನಮ್ಮೋರು ತಗೊಂಡು ಅವರಿಂದ ನಾವಿಲ್ಲಿ ಬಂದುಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ಅವ್ರನ್ನೇ ನಾವು ತಿರಸ್ಕಾರ ಮಾಡಿದ್ರೆ ಇಲ್ಲ ಒಂದು ಈ ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಆಗುತ್ತೆ ಅನ್ನೋ ನನ್ನ ಪ್ರಶ್ನೆ ಆಗ್ತದೆ. ದಯವಿಟ್ಟು ನಾನೆಲ್ಲ ಇವತ್ತೇನು ಪ್ರಜ್ಞಾವಂತ ಕುಲಬಾಂಧವರು ನಾವೆಲ್ಲ ಏನು ಸೇರಿದಿರಿ, ದಯವಿಟ್ಟು ಇವತ್ತಿಂದ ಸಮೀಕ್ಷೀಕರಣ ಸ್ಟಾರ್ಟ್ ಆದಾಗ ದಯವಿಟ್ಟು ನಾವು ಧೈರ್ಯವಾಗಿ ನಮ್ಮ ಜಾತಿನ ಹೇಳ್ಕೊಳ್ಳೋಕ್ಕೆ ಮುಂದೆ ಬನ್ನಿ. ದಯವಿಟ್ಟು ಮುಂದೆ ಬನ್ನಿ. ಯಾರೋ ಹೇಳ್ತಾ ಇದ್ರು ಶಾಸಕರ ಮನೆ ಹತ್ರ, ಇದು ಶಾಸಕರ ಮನೆ ಅಲ್ಲ, ಶಾಸಕರ ಅಧಿಕೃತ ಕಚೇರಿ ಇದು. ಅದು ಕಚೇರಿ, ಶಾಸಕರ ಕಚೇರಿ. ಒಂದು 200 ಜನ ಕೂತ್ಕೊಳ್ಳೋ ಕಚೇರಿ ಮಾಡಿದ್ದೀನಿ ನಾನು. ಅದರಿಂದ ನಾನು ನಮ್ಮ ಕೊಸು ನಮ್ಗೆ ಫೋನ್ ಮಾಡಿದೆ ಫಸ್ಟ್, ಅಣ್ಣ ಯಾರು ಸೇರ್ತಾಮ ಅಂತ. ಯಾಡೇನು ಮನೆ ಹಿಡಿದ್ರೆ ಸೇರ್ತಾಮ ಅಂತಂದ್ರು. ನಮ್ಮ ಕೊಸರು ಫೋನ್ ಮಾಡಿದ್ರೆ ಕೇಳಿದೆ, ಯಾಡೇ ಮನೆ ಸೇರ್ಕೊಂಬ ನಿಂದ್ರೆ ಸೇರ್ಕೊಂತಾಮ ಅಂತಂದ್ರೆ. ಅವಾಗ ಪ್ಲೇಸು ನಮ್ಮದು ಅಂತ ಬಂದಾಗ ನಾವು ಅವರಿಲ್ಲು ಇವರಿಲ್ಲು ಅಂತಲ್ಲ, ಇದು ಮೀ ಇಲ್ಲು, ಇವರಿಲ್ಲೋ ಇದು ಮೀ ಇಲ್ಲು, ಮನಿಲ್ಲು, ಅರ್ಥ ಆಯ್ತಲ್ಲ. ಸೊ ಅದರಿಂದ ದಯವಿಟ್ಟು ನಾಳೆ 5ನೇ ತಾರೀಕಿಂದ ಏನು ಸಮೀಕರಣ ಬರ್ತದೆ, ದಯವಿಟ್ಟು ಇವರನ್ನು ವಚನ ಬಿಡು ಏಮ್ ಟೋಲ್ರ ಮೀರು ಅಂತಂದರೆ ಮಾಲೋಲ ದಂಡ. ಅಯ್ಯ ನಿನ್ನ ಮಕ್ಕಳು ಅದಲ್ಲ ಏನು ಡಿಸ್ಟಿಕ್ ಹೇಳ್ಕೊಟ್ಟಿದ್ದಾರ ಅದು ತೆಲುಗು, ಅದಕ್ಕೆ ನನಗೆ ಕೊಸ್ಕೊಂಡು ಹೇಳಿ ತೆಲುಗು ಮಾತಾಡೋಂತೆ, ಅದಕ್ಕೆ ಪಿಂದಿ. ಸೊ ನೀವೆಲ್ಲ ಧೈರ್ಯವಾಗಿ ಒಂದೇ ಕೂಗಿಂದ ಅದನ್ನು ಬಳಸ್ಬೇಕಂತ ಎಲ್ಲೋ ಒಂದು ಕಡೆ ನನಗೊಂದು ಆಸೆ ಇತ್ತು, ಚೆಲುವಾದಿ ಅಂತ ಹೇಳ್ಕೊಬೇಕಂತ ಒಂದು ಆಸೆ ಇತ್ತು. ನಾನು ರಕ್ಲ ರಾಜಪ್ಪನಿಗೆ ಹೇಳಿದೆ ಇದನ್ನು, ಅದಲ್ವಾ ಒಂದು ಸ್ಟ್ಯಾಂಡರ್ಡ್ ಇದೆ ಸರ್ ಹೇಳ್ಕೊಳ್ಳೋಕ್ಕೆ, ಒಂದು ಮಾಡೋಣ. ಇಲ್ಲ ಸರ್ ಆಗಾಗಲೇ ನಾಮಕರಣ ಆಗ್ಬಿಟ್ಟಿದೆ ಅಂತಂದು. ಇನ್ನು ಮಗುಗೆ ನಾಮಕರಣ ಆಗಿರೋ ಹೊಸ ಹೆಸರು ಬೇಡ, ಗೊಂದಲ ಆಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಎಲ್ಲ ಚೆನ್ನಾಗಿತ್ತಲ್ಲ ಅನ್ಸೋಣ. ಸೊ ಚೆನ್ನಾಗಿರ್ತಿತ್ತು, ಬಟ್ಟು ಎಲ್ಲೋ ಒಂದು ಕಡೆ ಅದು ಆಗುತ್ತೆ. ನನಗೆ ಹಿಂಗೆ ಯಾರೋ ಪ್ರಶ್ನೆ ಕೇಳಿದರು, ಅದು ಯಾರೋ ದೊಡ್ಡ ವ್ಯಕ್ತಿ ಕೇಳಿದ್ರು, ಏನು ಸಾರ್ ನೀವು ಅಲ್ಲಿರೋ ಅಂದರೆ ಕೇಸ್ ಹಾಕ್ತೀರಿ, ಇವತ್ತು ಮನೆ ಮುಂದೆ ನೀವು ಬೋರ್ಡ್ ಹಾಕಂತ ಸರಿನಾ ಅಂತ ಕೇಳಿದ್ರು ಅಲ್ಲ ಬೇಕಂಟ. ನಾನು ಹೇಳಿದ್ರೆ ನಾನು ಇರಲ್ಲ ಸರ್, ಮೇಮ್ ಎಂತರ ಕೊಟ್ಕೋ ಸರ್, ಮೀನು ಅನ್ಕೊಡ್ದು ಅಂತಂದೆ. ಮೇಮ್ ಎಂತಕಾರ ಕೊಟ್ಟು ಮೀನು ಅನ್ಕೊಡು ಸರ್, ತಪ್ಪೈತಿ ಅಂತಂದೆ. ಸೊ ಅದರಿಂದ ದಯವಿಟ್ಟು ಎಲ್ಲ ನನ್ನ ಪ್ರಬುದ್ಧ ಎಲ್ಲ ಇವರು ಕೂಡ ಇದು ಸೇರಿಕೊಂಡು ಸರ್ ಹೈಯೆಸ್ಟು ನಮ್ಮಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಹೈಯೆಸ್ಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಸುಮಾರು ಒಂದು 11ರಿಂದ 13 ಜನ ಅಧ್ಯಕ್ಷರಾಗಿದ್ದಾರೆ ಸರ್. ಸೊ ಅದು ಯಂಗ್ಸ್ಟರ್ಸೇ ತುಂಬ ಜನನ ಅಧ್ಯಕ್ಷ ಮಾಡಿದ್ವಿ, ಉಪಾಧ್ಯಕ್ಷ ತುಂಬ ಮಾಡಿದ್ವಿ. ಹಾಲು ಒಕ್ಕೂಟದಲ್ಲಿ ಸುಮಾರು 28 ಜನ ಹಾಲು ಒಕ್ಕೂಟ ಅಧ್ಯಕ್ಷರಾಗಿದ್ದಾರೆ ಸರ್. ಯಾಕಂದರೆ ನಮ್ಮಲ್ಲಿ ಆ ಭೇದ ಭಾವಗಳು ನಮ್ಮಲ್ಲಿ ಇಲ್ಲ ಸರ್. ನಮ್ಮಲ್ಲಿ ಯಾವುದೋ ಬೇರೆ ನಮ್ಮ ಡಿಸ್ಟಿಕಲ್ಲಿ ಬೇರೆ ತಾಲೂಕಲ್ಲಿ ಇದೆ ಹೊರತು ಇಲ್ಲ. ಮೊನ್ನೆ ನಾವೆಲ್ಲ ಸೇರಿ ಒಂದು ಅಂಬೇಡ್ಕರ್ ಜಯಂತಿ ಮಾಡಿದ್ವಿ. ಅದು ಹೆಂಗೆ ಅಂತಂದರೆ 50 ಜನ ರೈತನ ಗುರ್ಸೋದು. ಯಾರು ರೈತನ? ದಲಿತ ರೈತ ಅಂತ. 50 ಜನ IAS KS ಗುರ್ಸೋದು. ಯಾರು ಮಾಡಿ ಅವ್ರು 100 ಜನ ತಂದು ಸನ್ಮಾನ ಮಾಡೋದು ಅಂಬೇಡ್ಕರ್ ಜಯಂತಿ. ಯಾಕಂದರೆ ಅವ್ರ ಆಸೆ ಇದ್ದು ಅದೇ, ಅವ್ರ ಆಸೆ ಏನಿತ್ತು ಅಂಬೇಡ್ಕರ್ ಅವ್ರದ್ದು ಅದೇ ಇತ್ತು. ಇಲ್ಲಿ ಕೂತ್ಕೊಂಡಿರೋದ್ರಲ್ಲಿ ಒಂದು 3 ಇದ್ದಾರೆ ಸರ್, 100 ಎಕರೆ ಆಲೂಗಡ್ಡೆ ಹಾಕ್ತಾರೆ. ಎಷ್ಟು ಎಕರೆ? 100 ಎಕರೆ ಆಲೂಗಡ್ಡೆ ಹಾಕ್ತಾರೆ. ನಮ್ಮಲ್ಲಿ ಎಂಥ ರೈತರಿದ್ದಾರೆ ಅಂತಂದು ಎಲ್ಲೋ ಕಣ್ಮರೆಯಾಗಿ ರೈತರಿದ್ದಾರೆ ಸರ್. ಅವ್ರನ್ನೆಲ್ಲ ಗುರುಸಿ ದೊಡ್ಡ ವೇದಿಕೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಇವನು ದಲಿತ ರೈತ ಅಂತ ಗುರುಸಿದ್ವಿ. ಇವನು ದಲಿತ ರೈತ, ಇವನು ದಲಿತ ಅಧಿಕಾರಿ ಅಂತ ಗುರುಸಿದ್ವಿ. ಸೊ ಇದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಸೊ 5ನೇ ತಾರೀಕಿಂದ ಸಮೀಕ್ಷೆ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ತಾವೆಲ್ಲ ಗಮನ ಇಟ್ಕೊಂಡು ಇದಕ್ಕೆ ಒತ್ತು ಕೊಡಬೇಕು. ಒತ್ತು ಕೊಟ್ಟಿಲ್ಲ ಹೊಡೆತ ನಿಮ್ಗೆ ಬೀಳಲ್ಲ, ಮಕ್ಕಳಿಗೆ ಹೊಡೆತ ಬೀಳ್ತದೆ. ನಿಮಗೆ ಮುಗಿದ ಕತೆ, ನಮ್ಮದು ಮುಗೀತು ಕತೆ, ನಂದು ನಿಮ್ಮದೆಲ್ಲ ಮುಗೀತು. దీంట్లో ఏమార్తో మా బిడ్డలు పడుతుంది పెట్టు.
దయచేసి దీంట్లో అమరదండ. నేను ಒಬ್ಬ ಶಾಸಕನಾಗಿ ಮಾತು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಶಾಸಕ್ಕಿಂತ ಮೊದಲು ನಾನು ನನ್ನ ಕಷ್ಟನು, ಆಮೇಲೆ ಶಾಸಕನಾಗಿರೋದು. ಹೌದಾನೆ? ಶಾಸಕ್ಕಿಂತ ಮೊದಲು ಯಾರು? ನಾನು ನಿಮ್ಮವನು. ನಾನು ಧೈರ್ಯ ಮಾತಾಡ್ತಾ ಇದ್ದೀನಿ. ಯಾರು ಈ ಥರ ಮೀಟಿಂಗ್ ಸೇರಿಸ್ಬಿಟ್ಟು ಏನ್ರ ಅಂತ ಹೇಳಲ್ಲ. ನಾಕೆ ಮುಚ್ಚ ಏನು ಹಣೆ ಬರ ಯಾರು ಕಿತ್ಕೊಳ್ಳೋಕ್ಕಾಗುತ್ತೆ? ಯಾರು ಹಣೆ ಬರನ? ಹೌದಲ್ವಾ? ಇವತ್ತು ಸರ್ಟಿಫಿಕೇಟ್ ಇದೆ, ಆಮೇಲೆ ಆಗಿದ್ದೀನಿ. ನಾಳೆ ಯಾರು ಹಣೆ ಬರ కిత్కంತೀನಿ? నేను మంచి పని చేస్తే పెట్టుకోండి, లేకుండా పోరాల్సిన అవసరం లేదు. అంతే కదా. సో దయవిಟ್ಟು రేపు యా మారితే తా మారుతాం. దీన్ని దయచేసి అర్థం చేసుకొని ముందరించండి అని నేను కోరుకుంటూ, ನಮ್ಮ ಜಿಲ್ಲೆ ಪರವಾಗಿ, ನಮ್ಮ ಸಮಿತಿ ಪರವಾಗಿ, ನಮ್ಮ SP ಮುನಿಯಣ್ಣನವರಿಗೆ ಒಂದು ಚಿಕ್ಕ ಹಾರ ಮುಖಾಂತರವಾಗಿ ಅಲ್ಲ ಹಾರ ಹಾಕ್ಬಿಟ್ಟು